Namaste friends, welcome to Raman Tutorials for Chicken. ನೋಡಿ, ನಾವು GPSTR ತರಗತಿಗಳನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಯಾರೆಲ್ಲ GPSTR ತರಗತಿಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಸ್ಪರ್ಧಾಕಾಂಕ್ಷಿಗಳಿದ್ದೀರಲ್ಲ ಅವರು ಈ ಕೆಳಕಂಡಂತಹ ನಂಬರ್ಗೆ ನೀವು ಸಂಪರ್ಕಿಸಿದಾಗ ಆ ಒಂದು GPSTR ತರಗತಿಗಳನ್ನ ಪಡ್ಕೊಳ್ಳೋದು ಹೇಗೆ, ಹಾಗೆಯೇ ಆನ್ಲೈನ್ ಒಂದು ಪೇಮೆಂಟ್ ಹೇಗೆ ಮಾಡಬೇಕು ಅದರ ಬಗ್ಗೆ ನಾನು ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತೇನೆ. ಇಲ್ಲಿ ಫಸ್ಟ್ ಹಿಸ್ಟ್ರಿ ಸಬ್ಜೆಕ್ಟ್ ನವರಿಗೆ ನಿಮಗೆ 3 ಪೇಪರ್ ಇರುತ್ತೆ, ನೆನಪಲ್ಲಿರಲಿ. ಆ 3 ಪೇಪರ್ ನಲ್ಲಿ ಮೊದಲನೇದು GK ಪೇಪರ್, ಹಾಗೇನೆ ಎರಡನೇದು ನಿಮ್ಮ ಮೆಥಡ್ ಪೇಪರ್ ಇರುತ್ತೆ, ಸೋಷಿಯಲ್ ಸೈನ್ಸ್, ಮೂರನೇದಾಗಿ ಕನ್ನಡ ಇರುತ್ತೆ 100 ಮಾರ್ಕ್ಸ್ಗೆ. ಸೊ ಈ 3 ಪೇಪರ್ ಗಳನ್ನ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಹಾಗೇನೆ ಇಂಗ್ಲಿಷ್ ವಿದ್ಯಾರ್ಥಿಗಳಿಗೆ ಅನ್ವಯ ಆಗ್ತಕ್ಕಂಥದ್ದು ಏನು ಅಂತಂದ್ರೆ, ನಿಮಗೆ 2 ಪೇಪರ್ ಇರುತ್ತೆ. ಒಂದು GK ಪೇಪರ್ ಇರುತ್ತೆ 150 ಅಂಕಗಳಿಗೆ. ಸಾಮಾನ್ಯವಾಗಿ 3 ವಿಷಯಗಳ ಒಂದು ಶಿಕ್ಷಕರಿಗೂ ಕೂಡ ಸಮನಾದಂತಹ GK ಪೇಪರ್ ಇರುತ್ತೆ. ಆಮೇಲೆ ಇಂಗ್ಲಿಷ್ ಸಬ್ಜೆಕ್ಟ್ ನವರಿಗೆ ನಿಮಗೆ 150 ಅಂಕಗಳಿಗೆ ನಿಮ್ಮ ಒಂದು ಮೆಥಡ್ಗೆ ಸಂಬಂಧಪಟ್ಟಂತ ಪತ್ರಿಕೆ ಇರುತ್ತೆ. ಒಟ್ಟಾರೆಯಾಗಿ ನಿಮಗೆ 300 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಸೋಷಿಯಲ್ ಸೈನ್ಸ್ ನವರಿಗೆ 400 ಅಂಕಗಳಿಗೆ, ಇನ್ನ ಸೈನ್ಸ್ ಅಂಡ್ ಮ್ಯಾಥ್ಸ್ ಸ್ಟೂಡೆಂಟ್ಸ್ಗೂ ಕೂಡ 400 ಅಂಕದ ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಲಾಗುತ್ತೆ. ಅಲ್ಲಿ ನಿಮ್ಗೆ ಮೊದಲನೇದಾಗಿ GK ಆಸ್ ಯೂಶುವಲ್ ಸೇಮ್, ಹಾಗೇನೆ ಸೆಕೆಂಡ್ ಪೇಪರ್ ನಿಮ್ಮ ಮೆಥಡ್ ಆಗಿರುತ್ತೆ, ಸೈನ್ಸ್ ಅಂಡ್ ಮ್ಯಾಥ್ಸ್ ಇರುತ್ತೆ. ಇನ್ನ ಕೊನೆಯದಾಗಿ ಕನ್ನಡ ಪೇಪರ್ ಇರುತ್ತೆ. ಸೊ ಇಷ್ಟು ವಿಷಯಗಳಿಗೆ ನಾವು ಕುರಿತಾಗಿ ಈ ಕೋಚಿಂಗ್ ಅನ್ನ ನಾವು ನೀಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಕೂಡ 1800 ರೂಪಾಯಿ ಅಮೌಂಟ್ ಇದೆ. ತುಂಬಾ ಕಡಿಮೆ ದರದಲ್ಲಿ ನಾವು ನಿಮಗೆ ಸತತವಾಗಿ 4 ತಿಂಗಳ ಕೋರ್ಸ್ ಅನ್ನ ನಾವು ನಿಮಗೆ ಮಾಡ್ತಿದ್ದೇವೆ. ಸುಮಾರು ನಿಮಗೆ 400 ವಿಡಿಯೋಸ್ ಗಳನ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಓಕೆ, ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಈ ಕೆಳಕಂಡಂತಹ ನಂಬರ್ ಅನ್ನ ಸಂಪರ್ಕಿಸಿದಾಗ ಸಂಪೂರ್ಣ ಮಾಹಿತಿಯನ್ನ ನಾವು ಕೊಡ್ತೇವೆ. ಹಾಗೇನೆ ಇವತ್ತಿನ ವಿಷಯ ಏನು ಅಂತಂದ್ರೆ, GK ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂತ ವಿಭಾಗಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಅಂದ್ರೆ GK ಪತ್ರಿಕೆಯಲ್ಲಿ ಬರ್ತಕ್ಕಂತ ಸಾಮಾನ್ಯ ಜ್ಞಾನವೂ ಕೂಡ ನಿಮಗೆ 25 ಅಂಕಗಳಿಗೆ ಇರುತ್ತೆ. ಆ 25 ಅಂಕಗಳಿಗೆ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಸ್ ಮಾಡೋಣ ಈ ತರಗತಿಯಲ್ಲಿ. ಡಿಸ್ಕಸ್ ಮಾಡೋದಕ್ಕೂ ಮುಂಚೆ ನೀವೇನ್ ಮಾಡ್ಬೇಕು ಅಂದ್ರೆ, ನಮ್ಮ ಚಾನಲ್ಗೆ ನೀವು ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಮುಂದೆ ಬರ್ತಕ್ಕಂಥ ಎಲ್ಲಾ ಅಮೂಲ್ಯವಾದಂತಹ ವಿಡಿಯೋಸ್ ಗಳನ್ನ ನೀವು ವೀಕ್ಷಣೆ ಮಾಡಬಹುದು. ಹಾಗಾದ್ರೆ ನಾವೀಗ GPSTR ಒಂದು ತರಗತಿಗೆ ಸಂಬಂಧಪಟ್ಟಂತೆ GK ಪೇಪರ್ನ ವಿಶ್ಲೇಷಣೆ ಮಾಡೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ನಾವು GK ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮವನ್ನು ಇಲ್ಲಿ ನಾವು ಸಂಕ್ಷಿಪ್ತವಾಗಿ ವಿಶ್ಲೇಷಣೆಯನ್ನು ಮಾಡೋಣ. ನೋಡಿ, ಇಲ್ಲಿ ನಾನು GK ಪೇಪರ್ಗೆ ಸಂಬಂಧಪಟ್ಟಂತೆ ಅಂದರೆ ನಿಮ್ಮ ಮೊದಲ ಪೇಪರಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಶಾಖೆಗಳ ಅಂದರೆ ವಿಷಯಗಳ ಕುರಿತಾಗಿ ಡಿಸ್ಕಸ್ ಮಾಡ್ತಿದ್ದೀನಿ. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಸಿಲೆಬಸ್ ಅರ್ಥ ಆಗುತ್ತೆ. ಎಸ್, ಹಾಗಾದರೆ ಇಲ್ಲಿ ಮೊದಲನೇ ಅಂಶ ನಾವೇನು ನೋಡಬೇಕು ನೋಡಿ, ಪ್ರಸಿದ್ಧ ಲೇಖಕರು ಮತ್ತು ಪ್ರಸಿದ್ಧ ಪುಸ್ತಕಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ಎಲ್ಲನೇ ಓದ್ಕೊತ ಕೂಡ್ಬೇಕೇನ್ರಿ ಮೇಡಮ್? ಅಷ್ಟೊಂದು ಬೇಡ. ಯಾವ ಅತ್ಯಂತ ಪ್ರಚಲಿತದಲ್ಲಿದ್ದಾವೆ, ಯಾವ ಸುದ್ದಿ ಮಾಡಿದ್ದಾವೆ, ಯಾವ ಒಂದು ಕ್ರಾಂತಿಕಾರ ಮನೋಭಾವವನ್ನು ಬೆಳೆಸಿದವಲ್ಲ, ಭಾಳಷ್ಟು ಅತ್ಯಂತ ಪ್ರಮುಖವಾದಂತಹ ಪುಸ್ತಕಗಳ ಸಂಗ್ರಹ, ಹಾಗೆಯೇ ಅವುಗಳ ಲೇಖಕರ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಸೊ ಇದು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗ್ತಕ್ಕಂಥದ್ದು. ನಂತರ ಎರಡನೇ ಅಂಶ ಏನಿದೆ, ಪ್ರಮುಖ ಆವಿಷ್ಕಾರಗಳು ಮತ್ತು ಆ ಆವಿಷ್ಕಾರಗಳ ಒಂದು ಪಿತಾಮಹರುಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಈಗ ಇದು ಸೈಂಟಿಫಿಕ್ ಆಗಿ ನಾವು ಹೋಗೋದಾದರೆ ಸಾಕಷ್ಟು ಆವಿಷ್ಕಾರಗಳು ಆಗ್ತಾ ಹೋಗುತ್ತೆ. ಸೊ ಪ್ರಾಚೀನದಿಂದ ಹಿಡ್ಕೊಂಡು ಪ್ರಚಲಿತದವರೆಗೂ ಕೂಡ ನೀವು ಇದನ್ನು ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್, ಬೇಸಿಕ್ ಸೈನ್ಸ್ ಮತ್ತು ವೈಜ್ಞಾನಿಕ ವಿದ್ಯಮಾನ ಅಂದರೆ ಸಣ್ಣ ಪುಟ್ಟ ಸೈನ್ಸಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳಬೇಕು. 100% ಇದ್ರ ಮೇಲೆ 2-3 ಅಂಕಗಳ ಪ್ರಶ್ನೆ ಬರುತ್ತೆ. ಮೂಲ ವಿಜ್ಞಾನದ ಬಗ್ಗೆ, ವೈಜ್ಞಾನಿಕ ವಿದ್ಯಮಾನಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಮಿಸೈಲ್ಸ್ ಬಗ್ಗೆ, ಹಾಗೆಯೇ ಇವಾಗ ರಾಕೆಟ್ಗಳ ಬಗ್ಗೆ, ಉಡಾವಣೆಗಳ ಬಗ್ಗೆ,
ಸೈನ್ಸಿಗೆ ಸಂಬಂಧಪಟ್ಟಂಥ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು. ನೆಕ್ಸ್ಟ್ ಇನ್ನು ನೈರ್ಮಲ್ಯ ಮತ್ತು ಶರೀರಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ನೀವಿಲ್ಲಿ ತಿಳ್ಕೊಳ್ಬೇಕು. ಅನಂತರ ಮುಂದಿನ ಅಂಶ ನೋಡೋದಾದರೆ ವಿಶ್ವ ಇತಿಹಾಸದಲ್ಲಿನ ಒಂದು ಘಟನೆಗಳ ಕಾಲಗಣನೆಯನ್ನು ನೀವು ತಿಳ್ಕೊಳ್ಬೇಕು. ಅಂದರೆ ವಿಶ್ವ ಇತಿಹಾಸ ಅಂತಂದರೆ ಎಲ್ಲ ಇತಿಹಾಸವನ್ನು ತಿಳ್ಕೊಳ್ತಾ ಸಂಪೂರ್ಣವಾಗಿ ನಾವು ಓದಬೇಕು ಅಂತಿಲ್ಲ. 2ನೇ ಮಹಾಯುದ್ಧ, 1ನೇ ಮಹಾಯುದ್ಧಗಳು, ಶೀತಲ ಸಮರಗಳು, ಆಮೇಲೆ ವಿಶ್ವಸಂಸ್ಥೆ ಬಗ್ಗೆ, ವಿಶ್ವಸಂಸ್ಥೆ ಅಂಗಗಳ ಬಗ್ಗೆ, ಇವುಗಳನ್ನು ನಾವೇನಂತೀವಿ ವಿಶ್ವ ಇತಿಹಾಸದಲ್ಲಿನ ಘಟನೆಗಳು ಅಂತ ಹೇಳ್ತೀವಿ. ಅವುಗಳು ನಡೆದಂತಹ ಕ್ರಮವಾದ ಕಾಲಗಣನೆಯನ್ನು ಕೂಡ ನೀವು ತಿಳಿಬೇಕಾಗತ್ತೆ. ನೆಕ್ಸ್ಟ್ 6ನೇದಾಗಿ ಭಾರತೀಯ ಇತಿಹಾಸದ ಸುಳಿವುಗಳು ಅಂದರೆ ಆಧಾರಗಳು ಅಂತ ನಾವು ಇದನ್ನು ಓದ್ತೀವಿ. ನಮ್ಮ ಭಾರತದ ಇತಿಹಾಸದ ಒಂದು ಆಧಾರಗಳನ್ನು ತಿಳಿಬೇಕಾದ್ರೆ ನಮಗೆ ಯಾವ ಶಾಸನಗಳು ನಮಗೆ ಹೆಲ್ಪ್ ಆದವು, ನಾಣ್ಯಗಳ ಬಗ್ಗೆ, ಆಮೇಲೆ ಶಿಲಾಮೂರ್ತಿಗಳ ಬಗ್ಗೆ, ಉತ್ಖನನ ಮಾಡಿದರ ಬಗ್ಗೆ, ಇವೆಲ್ಲವುಗಳ ಬಗ್ಗೆ ತಿಳ್ಕೊಳ್ಳೋದು ಈ ಅಂಶ ನಿಮಗೆ ಕವರ್ ಮಾಡುತ್ತೆ. ಆಮೇಲೆ ಭೌಗೋಳಿಕ ಪದಗಳು, ಇದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮೂಲ ಭೌಗೋಳಶಾಸ್ತ್ರದ ಒಂದು ಪರಿಯನ್ನು ನೀವಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಕ್ರೀಡೆ ಮತ್ತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಬೇಕು. ಆಮೇಲೆ ಕಳೆದ ಸಲ 2019ರಲ್ಲಿ ಕ್ರೀಡೆ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು, ನೀವು ನೋಡಿರ್ಬೋದು. ಸೊ ಆ ಒಂದು ಪ್ರಶ್ನೆ ಒಂದೇ ಪ್ರಶ್ನೆ, ಆದರೆ ನೀವೆಲ್ಲನೇ ಮಾಹಿತಿ ತಿಳ್ಕೊಳ್ಬೇಕು. ಈಗ ಯಾರ್ಯಾರು ಆಟಗಾರರಿದ್ದಾರೆ, ಯಾರೆಲ್ಲ ಯಾವಾಗ ಏನು ವಿಜಯವನ್ನು ಗಳಿಸಿದ್ದಾರೆ, ಆಮೇಲೆ ವರ್ಲ್ಡ್ ಕಪ್ ಆಗಿದ್ದು ಅವೆಲ್ಲವನ್ನು ಮಾಹಿತಿ ತಿಳ್ಕೊಡ್ಬೇಕು. ನಾವು ನಮ್ಮ ಚಾನಲ್ ಮುಖಾಂತರ ಇವೆಲ್ಲ ಅಂಶಗಳನ್ನು ತಿಳಿಸ್ಕೊಡ್ಲಿಕ್ಕೆ ಖಂಡಿತವಾದಂತಹ ಒಂದು ಉತ್ತಮವಾದಂತಹ ಪ್ರಯತ್ನವನ್ನು ಮಾಡ್ತೇವೆ. ಅನಂತರ ಪ್ರಶಸ್ತಿಗಳ ಬಗ್ಗೆ, ಗೌರವಗಳ ಬಗ್ಗೆ, ಹಾಗೆಯೇ ಬಹುಮಾನಗಳ ಬಗ್ಗೆ ಖಂಡಿತ ನೀವು 100% ತಿಳ್ಕೊಳ್ಬೇಕಾಗತ್ತೆ. ಆನಂತರ ಮುಂದಿನ ಅಂಶ ನೋಡೋದಾದರೆ ಭಾರತೀಯ ಸಂಸ್ಕೃತಿ, ಭೂಮಿ ಮತ್ತು ಜನರ ಹಬ್ಬಗಳನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಬೇಕು. ಅದರಲ್ಲಿ ಭೌತಿಕವಾದಂಥ ಭೌಗೋಳಿಕತೆ ಬಗ್ಗೆ, ಜನಸಂಖ್ಯೆ ಬಗ್ಗೆ, ಸಾಕ್ಷರತೆ ಬಗ್ಗೆ, ನೈಸರ್ಗಿಕ ಪ್ರದೇಶಗಳ ಬಗ್ಗೆ, ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ, ಆಹಾರದ ಬೆಳೆಗಳು, ಆಹಾರೇತರ ಬೆಳೆಗಳು, ಪ್ರಮುಖ ಕೈಗಾರಿಕೆಗಳ ಬಗ್ಗೆನೂ ಕೂಡ ನೀವು ನೋಡಬೇಕಾಗುತ್ತೆ. ಅಂದರೆ ಕೈಗಾರಿಕೆಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಓದು ನಿಮಗೆ ಇಲ್ಲಿ ಅವಶ್ಯಕತೆ ಇರಲ್ಲ. ಆದರೆ ನೀವು ಸೋಷಿಯಲ್ ಸೈನ್ಸು ಓದ್ತಾ ಇದ್ದೀರಾ ಅಂದರೆ ಅವ್ರಿಗೆ ತುಂಬ ಈಸಿ ಆಗುತ್ತೆ, ಎಲ್ಲ ಅಂಶಗಳು ತೊಂದರೆನೇ ಇಲ್ಲ. ಆಹಾರ ಬೆಳೆಗಳ ಬಗ್ಗೆ, ಆಮೇಲೆ ಆಹಾರೇತರ ಬೆಳೆಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ನಂತರ ಇಲ್ಲಿ ಕೈಗಾರಿಕೆಗಳಿಗೋಸ್ಕರ ಏನೆಲ್ಲ ಯೋಜನೆಗಳನ್ನ ತಾಳಿದ್ದಾರೆ, ಸಾರ್ವಜನಿಕ ಸಂಸ್ಥೆಗಳ ಬಗ್ಗೆ ತಿಳಿಬೇಕಾಗತ್ತೆ. ಭಾರತೀಯ ಕಲೆ ಸಂಸ್ಕೃತಿ ಬಗ್ಗೆ, ಮಾನ್ಯತೆ ಪಡೆದಂತಹ ಕಲಾವಿದರ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ಬೇಕು. ಅಂದರೆ ಕಲೆ ಒಳಗೆ ಇಲ್ಲಿ ನೃತ್ಯ ಬಂತು, ಸಿಂಗಿಂಗ್ ಬಂತು, ಪ್ರಚಲಿತ ಘಟನೆಗಳು, ಇಲ್ಲಿ ಸಾಂಗು, ಚಲನಚಿತ್ರ, ಇವೆಲ್ಲವುಗಳ ಬಗ್ಗೆ ನೀವು ಕಲಾವಿದರಗಳ ಬಗ್ಗೆ ತಿಳ್ಕೊಳ್ಬೇಕು. ಅನಂತರ ವಿವಿಧ ಸಾಧನೆಗಳಿಗಾಗಿ ಶಾಸ್ತ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಶಿಕ್ಷಣದ ಒಂದು ರಾಷ್ಟ್ರೀಯ ಒಂದು ನೀತಿ ಬಗ್ಗೆ ನೀವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಓಕೆ, ಇವೆಲ್ಲವಕ್ಕೆ ಸಂಬಂಧಪಟ್ಟಂತೆ ನಾನು ಇವಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲಿ ಇವುಗಳಿಗೆ ಸಂಬಂಧಪಟ್ಟಂತೆ 8 ವೀಡಿಯೋಸ್ ಬರುತ್ತೆ. ಸೊ ಶಿಕ್ಷಣದ ರಾಷ್ಟ್ರೀಯ ನೀತಿ, ಆಮೇಲೆ ಶಾಸ್ತ್ರೀಯ ಪ್ರಶಸ್ತಿಗಳು, ಇವು ವಿಷಯಗಳಿಗೆ ಸಂಬಂಧಪಟ್ಟಂಥ 8 ವೀಡಿಯೋಸು ನೋಟ್ಸ್ ಎಲ್ಲ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಆಮೇಲೆ ಇನ್ನು ನಾವು ಸಾಮಾನ್ಯ ಜ್ಞಾನ ಭಾಗದ ಅಂಶಗಳಲ್ಲಿ ಇನ್ನು ಉಳಿದಂತಹ ಅಂಶಗಳು ಯಾವ್ಯಾವು ಅಂದರೆ ಸಂವಿಧಾನದ ಕೆಲವೊಂದು ಪ್ರಮುಖ ಅಂಶಗಳನ್ನು ಇಲ್ಲಿ ತಿಳ್ಕೊಳ್ಬೇಕು. ಮುಖ್ಯವಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಹಾಗೆಯೇ ಕ್ಯಾಬಿನೆಟ್ಗಳು, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಒಂದು ಗುರುತಿಸುವಿಕೆಯ ಭಾರತೀಯ ನಾಯಕರು ಯಾರು, ಏನು ಮಾಡಿದ್ರು, ಯಾವೆಲ್ಲ ನೀತಿಗಳನ್ನ ಜಾರಿಗೆ ತಂದರು, ಚಳುವಳಿಗಳು ಏನಾಯಿತು, ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಭಾರತೀಯ ನಾಯಕರನ್ನು ನೀವಿಲ್ಲಿ ಪ್ರತಿಯೊಬ್ಬರೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಸುಮಾರು ಜನ ಇದ್ದಾರೆ. ಆಮೇಲೆ ಪ್ರಸ್ತುತ ಅಂತಾರಾಷ್ಟ್ರೀಯ ವ್ಯವಹಾರಗಳು ಹೇಗಿದೆ, ಪ್ರಸ್ತುತ ಭಾರತದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ಇಂಡಿಯಾದ ಒಂದು ವಿದೇಶ ಸಂಬಂಧಗಳು, ಅಂದರೆ ನಮ್ಮ ಭಾರತ ದೇಶ ಬೇರೆ ಒಂದು ದೇಶದೊಂದಿಗೆ ಹೇಗೆ ಸಹ ಸಂಬಂಧವನ್ನು ಹೊಂದಿದೆ, ವಿದೇಶಿ ವಿನಿಮಯ ಹೇಗಿದೆ, ಸೊ ಇವೆಲ್ಲವನ್ನ ನೀವು ತಿಳ್ಕೊಳ್ಬೇಕು.
ಆಮೇಲೆ ಪ್ರಸ್ತುತ ರಾಷ್ಟ್ರೀಯ ವ್ಯವಹಾರಗಳನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಇದಿಷ್ಟು ಒಂದು ಏನಪ್ಪ ಅಂತಂದರೆ, ಈಗ ನಾವು ಇದನ್ನು ತಿಳ್ಕೊಂಡಿರೋದು ಸಂಪೂರ್ಣವಾಗಿ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಸಿಲೆಬಸ್ ಅಂತೇಳಿ ನಾವು ಹೇಳ್ಬೋದು. ಇಷ್ಟನ್ನು ಕೂಡ ನೀವು ಚೆನ್ನಾಗಿ ನೀವು ಪರ್ಫೆಕ್ಟಾಗಿ ನೀವು ಇದರಲ್ಲಿ ಪಾಲ್ಗೊಳ್ಬೇಕು. ಇದರಲ್ಲಿ ಎಕ್ಸಾಮ್ನಲ್ಲಿ ಆರಾಮಾಗಿ 25ರಲ್ಲಿ 23ರಿಂದ 24 ಅಂಕಗಳನ್ನು ಗಳಿಸೋ ಅಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ನೀವು ಹೊಂದಬೇಕು, ಬುದ್ಧಿಶಕ್ತಿಯನ್ನು ಹೊಂದಬೇಕು. ಅಂದರೆ ನೀವೇನು ಮಾಡಬೇಕು ಅಂದರೆ, ನಾವು ಈ ಕೂಡಲೇ ಈ ಒಂದು ಕೆಳಕಂಡಂತಹ ನಂಬರನ್ನು ಡಿಸ್ಪ್ಲೇ ಮಾಡ್ತಿದ್ದೀವಿ. ಇದು ಸಂಪೂರ್ಣವಾಗಿ ನಿಮ್ಮ GPST ಎಕ್ಸಾಮ್ ಒಂದು ಪ್ರಿಪ್ರೇಷನ್ ಸಲುವಾಗಿ ನಾವು ಆನ್ಲೈನ್ ತರಗತಿಗಳನ್ನು ಕೂಡ ಆರಂಭ ಮಾಡಿದ್ದೀವಿ. ಸೊ ಅಲ್ಲಿ ಈಗಲೇ ನೀವೇನು ಮಾಡಿ ಜಾಯಿನ್ ಆಗ್ಬೋದು. ಹಾಗಾದರೆ ಇನ್ನು ಮುಂದೆ ಬರ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ನಾವು ಪಠ್ಯಕ್ರಮವನ್ನು ನೋಡೋದಾದರೆ, ನೋಡಿ, ಕಲಿಯುವವರು ಮತ್ತು ಕಲಿಯುವುದರ ಬಗ್ಗೆ ಮೊದಲು ತಿಳ್ಕೊಳ್ಬೇಕು. ಬಾಲ್ಯದ ಲಕ್ಷಣಗಳು, ಬಾಲ್ಯದ ಆರಂಭ ಹೇಗಾಗುತ್ತೆ ಮತ್ತು ಕೊನೆ ಹೇಗಾಗುತ್ತೆ. ಆಮೇಲೆ ತಾರುಣ್ಯ ಅವಸ್ಥೆ ಅಂತೇಳಿ ಬರುತ್ತೆ. ಸೊ ಹದಿಹರೆಯದವರು ಅಂತ. ಮೊದಲನೇದಾಗಿ ನೀವಿಲ್ಲಿ ಶಿಕ್ಷಣಕ್ಕೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಏನು, ಅದರ ಒಂದು ಮಹತ್ವ ಏನು, ಅದರ ಶಾಖೆಗಳೇನು, ಅದರಲ್ಲಿ ಬರ್ತಕ್ಕಂತಹ ಪಂಥಗಳು ಯಾವ್ಯಾವು, ಆಮೇಲೆ ಅವುಗಳನ್ನು ಪ್ರತಿಪಾದಿಸಿದಂತಹ ಶೈಕ್ಷಣಿಕ ವೈಜ್ಞಾನಿಕರು ಯಾರು ಅಂತೇಳಿ ನೀವು ಅಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಆಮೇಲೆ ಈ ಒಂದು ತಾರುಣ್ಯ ಅವಸ್ಥೆ, ಬಾಲ್ಯಾವಸ್ಥೆ ಇವೆಲ್ಲವೂ ಒಂದು ಅವಸ್ಥೆಗಳು ಬರ್ತಾವಲ್ಲ, ಜೀವನದ ಒಂದು ಅವಸ್ಥೆಗಳು ಅಂತೇಳಿ ಹೇಳ್ತೀವಿ. ಇವುಗಳ ಒಂದು ಸಾಮಾಜಿಕ, ದೈಹಿಕ, ವೈಯಕ್ತಿಕ, ಭಾವನಾತ್ಮಕ ಒಂದು ಅರಿವಿನ ಬೆಳವಣಿಗೆ ಹೇಗಾಗುತ್ತೆ, ಅಲ್ಲಿ ಪ್ರತಿಪಾದಿಸಿದಂತಹ ಮನೋವಿಜ್ಞಾನಿಗಳ ಒಂದು ಥೇರಿಯನ್ನು ಕೂಡ ನೀವಿಲ್ಲಿ ನೋಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಪಿಯಾಜೆ ಅವ್ರದ್ದಾಗಿರ್ಬೋದು, ಕೋಹಲ್ಬರ್ಗ್ ಅವರಾಗಿರ್ಬೋದು, ಸಿಗ್ಮೆಂಟ್ ಫ್ರೈಡ್ ಅವ್ರು ಹೇಳ್ತಾರೆ, ಹರ್ಲಾಕ್ರವ್ರು ಹೇಳ್ತಾರೆ. ಸೊ ಹೀಗೆ ಅವರೆಲ್ಲರ ಒಂದು ಥೇರಿಗಳನ್ನು ನೀವಿಲ್ಲಿ ಓದಬೇಕಾಗತ್ತೆ. ಎಲ್ಲಿ ಈ ಒಂದು ಅವಸ್ಥೆಗಳಲ್ಲಿ ಅಥವಾ ವಿಕಾಸದ ಮೇಲೆ, ವಿಕಾಸ ಹೇಗಾಗುತ್ತೆ, ಮನುಷ್ಯನ ವಿಕಾಸದ ಬಗ್ಗೆ ನೀವಿಲ್ಲಿ ತಿಳಿಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಇನ್ನು ಮುಂದಿನ ಪಾಯಿಂಟ್ ಏನು ಬರುತ್ತೆ ಅಂದರೆ ಲರ್ನಿಂಗ್ ಅಥವಾ ಕಲಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಚಾಪ್ಟರ್. ಇದು ನಿಮ್ಮ TET CET ಎಕ್ಸಾಮ್ಸು, ಹಾಗೆಯೇ ಮುಂದೆ ನಿಮಗೆ ಹೈಸ್ಕೂಲ್ ಪೋಸ್ಟ್ ಕರೆದ್ರು ಅಂದ್ರೂ ಕೂಡ ಇದನ್ನು ನೀವು ಮರೆಯೋಕ್ಕೆ ಹೋಗಬೇಡ್ರಿ. ಕಲಿಕೆಯ ಪರಿಕಲ್ಪನೆ, ಮಕ್ಕಳ ಕಲಿಕೆಯ ಪ್ರಕ್ರಿಯೆಗಳು. ಅಂದರೆ ಇಲ್ಲಿ ಕಲಿಕೆ ಅಂದ್ರೇನು, ಕಲಿಕೆ ಒಂದು ಅದರ ಸಂಪೂರ್ಣವಾದಂತಹ ಪರಿಕಲ್ಪನೆಯನ್ನು ತಿಳ್ಕೊಳ್ಬೇಕು. ಮಕ್ಕಳ ಕಲಿಕೆಯ ಪ್ರಕ್ರಿಯೆಗಳ ಬಗ್ಗೆ ನೋಡಬೇಕು. ಮಕ್ಕಳ ಆಲೋಚನೆಗೆ ಕಿಟಕಿಗಳಂತೆ ಒಂದು ತಪ್ಪುಗಳು ಹೇಗಾಗುತ್ತೆ, ಮಕ್ಕಳ ಆಲೋಚನೆಗೆ ಎಲ್ಲಿ ತಪ್ಪನ್ನು ಮಾಡ್ತಾರೋ ಅವರು, ಹೇಗೆ ತಪ್ಪುಂಟಾಗುತ್ತೆ, ಶಾಲೆಯ ಸನ್ನಿವೇಶಗಳಲ್ಲಿ ಹೇಗೆ ಕಲಿಬೇಕು, ಪ್ರಕ್ರಿಯೆ ಮತ್ತು ಉತ್ಪನ್ನವಾದಂತಹ ಒಂದು ಕಲಿಕೆ ಹೇಗುಂಟಾಗುತ್ತೆ, ಕಲಿಕೆಯನ್ನು ಹೇಗೆ ನಿರ್ಣಯಿಸ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು ಕಲಿಯುವವರ ವ್ಯತ್ಯಾಸಗಳು ಅಂತ ಇದೆ. ಸೊ ಕಲಿಕೆಯ ಶೈಲಿಗಳು ಅಂದರೆ ಯಾವ್ಯಾವ ಶೈಲಿಗಳಲ್ಲಿ ನಾವು ಕಲಿಕೆಯನ್ನು ಆರಂಭಿಸ್ಬೇಕು ಮಕ್ಕಳಿಗೆ, ಅದಕ್ಕೆ ಲರ್ನಿಂಗ್ ಥೆರೀಸ್ಗಳನ್ನು ಓದಬೇಕಾಗತ್ತೆ. ಸುಮಾರು ಲರ್ನಿಂಗ್ ಥೆರೀಸ್ ಇರೋದನ್ನು ನಾವು ಕಾಣ್ತೇವೆ. ಸೊ ತಾಂಡೈಕ್ರವ್ರು ಬರ್ತಾರೆ ಅಲ್ಲಿ. ಆಮೇಲೆ ಸಾಕಷ್ಟು ಜನ ತಮ್ಮದೇ ಆದಂತಹ ಪ್ರಯೋಗಗಳನ್ನು ನಡೆಸಿಬಿಟ್ಟು ಅವ್ರದ್ದೇ ಆದಂತಹ ವ್ಯಾಖ್ಯಾನಗಳನ್ನು ಕೂಡ ಅವರು ವ್ಯಾಖ್ಯಾನಿಸ್ತಿದ್ದಾರೆ. ಆಮೇಲೆ ಕಲಿಕೆಯ ವೇಗ ಹೇಗಿರುತ್ತೆ, ಹಾಗೆಯೇ ಬಹುದರ್ಜೆಯ ಒಂದು ಸೆಟ್ಟಿಂಗ್ಗಳಲ್ಲಿ ಕಲಿಕೆಗೆ ಬೇಕಾದಂತಹ ಅನುಕೂಲವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು, ಆಟ ಮತ್ತು ಅದರ ಶೈಕ್ಷಣಿಕ ಪರಿಣಾಮಗಳ ಬಗ್ಗೆ, ಇದರಲ್ಲಿ ಅರ್ಥ, ಅದರ ರೀತಿಯ ಒಂದು ಆಟದ ಪ್ರಕಾರಗಳು, ಆಮೇಲೆ ಫ್ಯಾಂಟಸಿಮ್ ಮತ್ತು ಆಟಗಳ ಬಗ್ಗೆ ತಿಳ್ಕೊಳ್ಬೇಕು. ಹಾಗೆಯೇ ಆಟ ಮತ್ತು ಅದರ ಕಾರ್ಯಗಳು ಏನೇನಿರುತ್ತೆ ಅಂತ ತಿಳ್ಕೊಳ್ಬೇಕು. ಮಕ್ಕಳ ದೈಹಿಕ, ಸಾಮಾಜಿಕ, ಭಾವನಾತ್ಮಕ ಒಂದು ಅರಿವಿನ ಭಾಷೆಯನ್ನು ತಿಳಿದುಕೊಳ್ತಕ್ಕಂಥದ್ದು, ಆಮೇಲೆ ಅಭಿವೃದ್ಧಿಯೊಂದಿಗೆ ಹೇಗೆ ಸಂಪರ್ಕ ಇರುತ್ತೆ, ಆಟಗಳು ಮತ್ತು ಗುಂಪು ಡೈನಾಮಿಕ್ಸ್ ಅಂತ ಹೇಳ್ತೀವಿ, ಅವು ಮಕ್ಕಳು ಹೇಗೆ ಸಂವಹನವನ್ನು ನಡೆಸ್ತಾರೆ ತಮ್ಮ ಪಿಯರ್ಸ್ ಜೊತೆಗೆ ಅಂತೇಳಿ ನೀವು ಅಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ರಚನಾತ್ಮಕತೆಗೆ ಸಂಬಂಧಪಟ್ಟಂತೆ ಅದರ ಒಂದು ಪರಿಕಲ್ಪನೆಯ ಪರಿಚಯವನ್ನು ತಿಳ್ಕೊಳ್ಬೇಕು. ಅದರ ತತ್ವಗಳು, ಶಿಕ್ಷಕರು ಮತ್ತು ಒಂದು ಬೋಧಕರ ಒಂದು ಬೋಧನೆಗೆ ಆ ಪರಿಣಾಮಗಳು ಏನೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಇನ್ನು ಹದಿಹರೆಯದವರು
ಆ ಒಂದು ಪರಿಕಲ್ಪನೆಯಲ್ಲಿ ನಾ ಹೇಳ್ದಂಗೆ ಹದಿಹರೆಯದವರು ಅಂತ ಸಪ್ರೇಟಾಗಿ ನಿಮಗೆ ಇಟ್ಟಿದ್ದಾರೆ. ಇಲ್ಲಿ ಅದರ ಪರಿಕಲ್ಪನೆ, ಆರಂಭಿಕ ಹದಿಹರೆಯದ ಗುಣಲಕ್ಷಣಗಳೇನಿರುತ್ತೆ, ಆಮೇಲೆ ಈ ಹದಿಹರೆಯದ ಒಂದು ಸಮಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಆಯಾಮಗಳನ್ನು ನೀವು ತಿಳ್ಕೊಳ್ಬೇಕು. ಹದಿಹರೆಯದ ಸಂದರ್ಭದಲ್ಲಿ ದೈಹಿಕ ಬೆಳವಣಿಗೆ ಆಗುತ್ತೆ, ಭಾವನಾತ್ಮಕ ಬೆಳವಣಿಗೆ, ಸಾಮಾಜಿಕ, ನೈತಿಕ, ಆಮೇಲೆ ಕೋಲ್ಬರ್ಗ್ರವರ ಒಂದು ಥೇರಿಗಳನ್ನು ನಾವಲ್ಲಿ ನೋಡ್ಬೋದು. ನೆಕ್ಸ್ಟ್ ಇನ್ನು ಆನುವಂಶಿಕತೆ ಮತ್ತು ಪರಿಸರದ ಒಂದು ಪ್ರಭಾವವನ್ನು ಸಂಪೂರ್ಣವಾಗಿ ನೀವು ತಿಳ್ಕೊಳ್ಬೇಕು. ಆಮೇಲೆ ವೈಯಕ್ತಿಕ ವ್ಯತ್ಯಾಸಗಳು ಹೇಗೆ ಉಂಟಾಗುತ್ತೆ, ವೈಯಕ್ತಿಕ ಭಿನ್ನತೆ ಅಂತೇಳಿ ಕರೆದ್ವಿ. ಕಲಿಕೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ಕಲಿಕೆಯ ಸಿದ್ಧಾಂತಗಳು, ವ್ಯಕ್ತಿತ್ವ, ಅದರ ಅರ್ಥ, ಅದರ ನಿರ್ಣಯಕಗಳು, ಅನಂತರ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಅಂಶಗಳ ಬಗ್ಗೆ, ವ್ಯಕ್ತಿತ್ವದ ಸಿದ್ಧಾಂತಗಳ ಬಗ್ಗೆ ಮತ್ತು ವ್ಯಕ್ತಿತ್ವದ ಒಂದು ಬೆಳವಣಿಗೆಯಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ರಿ ಅಲ್ವಾ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಶಿಕ್ಷಕರ ಪಾತ್ರ ಏನು, ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಅಥವಾ ಮಕ್ಕಳ ಒಂದು ಮಾನಸಿಕ ಬೆಳವಣಿಗೆಯಲ್ಲಿ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಏನು, ಮಾನಸಿಕ ಆರೋಗ್ಯ, ಅದರ ಒಂದು ಪರಿಕಲ್ಪನೆ, ಮಾನಸಿಕವಾಗಿ ಆರೋಗ್ಯವಂತ ಒಂದು ವ್ಯಕ್ತಿಯ ಗುಣಲಕ್ಷಣಗಳು ಹೇಗಿರಬೇಕು ಅಂತ ಕಲಿಬೇಕಾಗತ್ತೆ. ಹೊಂದಾಣಿಕೆ ಬಗ್ಗೆ, ಅದರ ಪರಿಕಲ್ಪನೆ, ಒಂದು ಕಾರಣಗಳು, ಹಾಗೆಯೇ ಅವುಗಳಿಗೆ ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಬೇಕು. ಇನ್ನೊಂದು ಮುಖ್ಯ ಅಂಶ ಏನಪ್ಪ ಅಂದರೆ ಶೈಕ್ಷಣಿಕ ಮೌಲ್ಯಮಾಪನ. ಈ ಶೈಕ್ಷಣಿಕ ಮೌಲ್ಯಮಾಪನದ ಪ್ರಕಾರಗಳ ಬಗ್ಗೆ, ತತ್ವಗಳ ಬಗ್ಗೆ ಮತ್ತು ಮೌಲ್ಯಮಾಪನದ ಪ್ರಕ್ರಿಯೆ ಬಗ್ಗೆ, ಅದರಲ್ಲಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತೇಳಿ ಬರುತ್ತೆ, CCE ಮೆಥಡ್, ಅವುಗಳ ಬಗ್ಗೆ, ಅವುಗಳ ಪರಿಕಲ್ಪನೆ ಮತ್ತು ಪ್ರಾಮುಖ್ಯತೆ ಬಗ್ಗೆ, ಅಷ್ಟೇ ಅಲ್ಲ ಅವುಗಳಿಂದ ಏನು ಅನುಕೂಲ ಆಗಿದೆ ಮತ್ತು ಏನು ಅನಾನುಕೂಲಗಳು ಆಗಿದೆ. ಇನ್ನು ನಾವು ಪರೀಕ್ಷೆ ಅಂತಕ್ಕಂಥ ಒಂದು ಪರಿಕಲ್ಪನೆಗೆ ಬಂದಾಗ ಸಾಧನ ಪರೀಕ್ಷೆ, ಅದರ ಅರ್ಥ, ಪ್ರಾಮುಖ್ಯತೆ, ಆಮೇಲೆ ಇಂತಹ ಸಾಧನ ಪರೀಕ್ಷೆಯ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಬೇಕು. ಅದರಲ್ಲಿ ಮೌಖಿಕ, ಲಿಖಿತ ಇವುಗಳ ಪರೀಕ್ಷೆಗಳು, ಪ್ರಬಂಧವನ್ನು ಹೇಗೆ ರಚಿಸ್ತಕ್ಕಂಥದ್ದು, ಆಮೇಲೆ ಪ್ರಬಂಧ ಪ್ರಕಾರದ ಪರೀಕ್ಷೆಗಳ ಬಗ್ಗೆ, ಕಿರು ಉತ್ತರ ಅಂದರೆ ಸಣ್ಣ ಉತ್ತರವನ್ನು ಕೊಡ್ತಕ್ಕಂಥದ್ದು, ಇಂಥ ಪರೀಕ್ಷೆ ಉದ್ದೇಶಗಳೇನು, ಆಮೇಲೆ ಅರ್ಥ, ಅವುಗಳ ಗುಣಲಕ್ಷಣ, ಅನುಕೂಲಗಳು, ಆಮೇಲೆ ವಸ್ತುನಿಷ್ಠ ಪ್ರಕಾರ ಪರೀಕ್ಷೆ. ಈಗ ನಾವು 4 ಆಯ್ಕೆಯನ್ನು ಕೊಟ್ಟು ಒಂದು ಪ್ರಶ್ನೆಯನ್ನು ಕೇಳ್ತೀವಿ, ಅದರಲ್ಲಿ ಯಾವುದರ ಒಂದು ಆಯ್ಕೆ ಮಾಡಬೇಕು ಅಲ್ವಾ. ಇದಕ್ಕೆ ನಾವು ವಸ್ತುನಿಷ್ಠ ಪ್ರಕಾರದ ಪರೀಕ್ಷೆಗಳು ಅಂತೇಳಿ ಕರಿತೀವಿ. ಹಾಗಾದರೆ ಇವುಗಳ ಗುಣಲಕ್ಷಣಗಳು, ಇವುಗಳನ್ನು ಹೇಗೆ ನಿರ್ಮಿಸಬೇಕು, ಹಾಗೆಯೇ ಅವುಗಳ ಅನುಕೂಲಗಳ ಬಗ್ಗೆ ಇವೆಲ್ಲವನ್ನು ತಿಳ್ಕೊಳ್ಬೇಕು. ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ ಬರುತ್ತೆ ಇಲ್ಲಿ. ಇನ್ನು ನಾವು TETಯಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ಓದಿರಲಿಲ್ಲ, ಬಟ್ ಆದರೆ ನೀವಿಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಓದಬೇಕಾಗತ್ತೆ. ಹಾಗಂದರೆ ಏನು, ಅದರ ಪ್ರಾಮುಖ್ಯತೆ, ಅದರ ಒಂದು ಆವರ್ತಕ ಒಂದು ವಿತರಣಾ ಪಟ್ಟಿಯನ್ನು ರೆಡಿ ಮಾಡಬೇಕು, ಅದರ ಅನುಕೂಲಗಳನ್ನು ಸಿದ್ಧಪಡಿಸ್ತಕ್ಕಂಥ ಹಂತಗಳ ಬಗ್ಗೆ ಹೇಳಬೇಕಾಗತ್ತೆ. ಆಮೇಲೆ ಗ್ರಾಫ್ ಹಾಕೋದು, ಅದರ ಪ್ರಾತಿನಿಧ್ಯ ಮತ್ತು ಅನುಕೂಲಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಹಿಸ್ಟೋಗ್ರಾಮ್, ಆವರ್ತನ, ಬಹುಭುಜಾಕೃತಿ, ಅವುಗಳ ನಿರ್ಮಾಣ ಮತ್ತು ಉಪಯೋಗಗಳ ಬಗ್ಗೆ ತಿಳ್ಕೊಳ್ಬೇಕು. ಮುಖ್ಯವಾಗಿ ಕೇಂದ್ರ ಪ್ರವೃತ್ತಿಯ ಕ್ರಮಗಳ ಬಗ್ಗೆ, ಕೇಂದ್ರ ಪ್ರವೃತ್ತಿ ಅಂದರೆ ಏನು, ಅದರ ಉಪಯೋಗಗಳು ಮತ್ತು ಅವುಗಳ ಲೆಕ್ಕಾಚಾರ, ಗುಂಪು ಮತ್ತು ಗುಂಪು ಮಾಡದೇ ಇರತಕ್ಕಂಥ ಒಂದು ಕೇಂದ್ರ ಪ್ರವೃತ್ತಿಯ ಕ್ರಮಗಳನ್ನು ನೀವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇನ್ನು ದತ್ತಾಂಶಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು, ಅವುಗಳ ವ್ಯಾಖ್ಯಾನ, ಅವುಗಳ ವ್ಯತ್ಯಾಸಗಳನ್ನು ತಿಳ್ಕೊಳ್ಬೇಕು. ಅಳತೆಗಳ ಬಗ್ಗೆ, ಅವುಗಳ ಉಪಯೋಗ, ಅವುಗಳ ಅರ್ಥ, ವಿಚಲನ ಮಾಪಕದ ಬಗ್ಗೆ, ಆಮೇಲೆ ಡಾಟಾ ಅಂದರೆ ದತ್ತಾಂಶದ ಒಂದು ಮಾನಕ ವಿಚಲನೆ ಬಗ್ಗೆಯೂ ಕೂಡ ನೀವಿಲ್ಲಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ಪರಸ್ಪರ ಸಂಬಂಧ, ಅವುಗಳ ಅಂದರೆ ಪ್ರಮಾಣಿತ ವಿಚಲನದ ಒಂದು ನಡುವಿನ ಪರಸ್ಪರ ಸಂಬಂಧ ಹೇಗಿದೆ, ಸಂಬಂಧದ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಬೇಕು. ಆಮೇಲೆ ಶ್ರೇಣಿಯ ವಿಧಾನ, ಅದರ ವ್ಯತ್ಯಾಸ ಏನಿದೆ, ಅದರ ವ್ಯಾಖ್ಯಾನ, NPCಯ ಒಂದು ಗುಣಲಕ್ಷಣಗಳು ಮತ್ತು ಮುಖ್ಯ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಬೇಕು. ಆಮೇಲೆ ಇನ್ನು ನಾವು ಕನ್ನಡಕ್ಕೆ ಬರೋದಾದರೆ ಕನ್ನಡದಲ್ಲಿ ಹಳೆಗನ್ನಡ ವ್ಯಾಕರಣ, ಅದ್ರ ಬಗ್ಗೆ, ಅನ್ಯದೇಶ ಪ್ರಕರಣದ ಬಗ್ಗೆ, ಸಮಸಂಸ್ಕೃತ ತತ್ಸಮ ತದ್ಭವ ಪದಗಳ ಬಗ್ಗೆ, ನಾಮಪದ ಪ್ರಕರಣದ ಬಗ್ಗೆ, ನಾಮಪದ, ಲಿಂಗ, ವಚನ, ವಿಭಕ್ತಿ, ಆಮೇಲೆ ಸಂಧಿಗಳ ಬಗ್ಗೆ, ಆಮೇಲೆ ಕ್ರಿಯಾಪದ ಪ್ರಕರಣದ ಬಗ್ಗೆ ತಿಳ್ಕೊಳ್ಬೇಕು.
ಕ್ರಿಯಾರೂಪಗಳು, ಅಪೂರ್ಣ ಕ್ರಿಯಾಪದಗಳು, ಅವ್ಯಯ ಪ್ರಕರಣಗಳ ಬಗ್ಗೆ, ಅವ್ಯಯಗಳ ಒಂದು ವಿಧಗಳ ಬಗ್ಗೆ, ಛಂದಸ್ಸಿನ ಬಗ್ಗೆ, ಪ್ರಯೋಗ ಪ್ರಕರಣದ ಬಗ್ಗೆ. ಈ ಪ್ರಯೋಗ ಪ್ರಕರಣದಲ್ಲಿ ನೀವೇನೇನು ಕಲಿಬೇಕಪ್ಪ ಅಂದರೆ ವಿಭಕ್ತಿ ಪಲ್ಲಟವನ್ನು, ವಚನ ಪಲ್ಲಟ, ವಿಶೇಷಣದ ಒಂದು ಪ್ರಯೋಗ, ಕ್ರಿಯಾಪದದ ಒಂದು ಪ್ರಯೋಗ ಹೇಗೆ ಮಾಡ್ತೀರಾ, ದ್ವಿರುಕ್ತಿಗಳ ಬಗ್ಗೆ, ಅವ್ಯಯಗಳ ಬಗ್ಗೆ. ಓಕೆ, ಇದಿಷ್ಟೇನಪ್ಪ ಅಂದರೆ ಪ್ರಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು. ಆನಂತರ ಛಂದಸ್ಸು ಅಥವಾ ಅಲಂಕಾರ ಅಂತ ಹೇಳ್ತೀವಿ, ತಿಳಿಸ್ಕೊಡ್ಬೇಕು. ಆಮೇಲೆ ಇನ್ನು ನಾವು ಕನ್ನಡಕ್ಕೆ ಬರೋದಾದರೆ ಕನ್ನಡದಲ್ಲಿ ಹಳೆಗನ್ನಡ ವ್ಯಾಕರಣ, ಅದ್ರ ಬಗ್ಗೆ, ಅನ್ಯದೇಶೀಯ ಪ್ರಕರಣದ ಬಗ್ಗೆ, ಸಮಸಂಸ್ಕೃತ ತತ್ಸಮ ತದ್ಭವ ಪದಗಳ ಬಗ್ಗೆ, ನಾಮಪದ ಪ್ರಕರಣದ ಬಗ್ಗೆ, ನಾಮಪದ ಲಿಂಗ, ವಚನ, ವಿಭಕ್ತಿ, ಆಮೇಲೆ ಸಂಧಿಗಳ ಬಗ್ಗೆ, ಆಮೇಲೆ ಕ್ರಿಯಾಪದ ಪ್ರಕರಣದ ಬಗ್ಗೆ ತಿಳ್ಕೊಳ್ಬೇಕು. ಕ್ರಿಯಾರೂಪಗಳು, ಅಪೂರ್ಣ ಕ್ರಿಯಾಪದಗಳು, ಅವ್ಯಯ ಪ್ರಕರಣಗಳ ಬಗ್ಗೆ, ಅವ್ಯಯಗಳ ಒಂದು ವಿಧಗಳ ಬಗ್ಗೆ, ಛಂದಸ್ಸಿನ ಬಗ್ಗೆ, ಪ್ರಯೋಗ ಪ್ರಕರಣದ ಬಗ್ಗೆ. ಈ ಪ್ರಯೋಗ ಪ್ರಕರಣದಲ್ಲಿ ನೀವೇನೇನು ಕಲಿಬೇಕಪ್ಪ ಅಂದರೆ ವಿಭಕ್ತಿ ಪಲ್ಲಟವನ್ನು, ವಚನ ಪಲ್ಲಟ, ವಿಶೇಷಣದ ಒಂದು ಪ್ರಯೋಗ, ಕ್ರಿಯಾಪದದ ಒಂದು ಪ್ರಯೋಗ ಹೇಗೆ ಮಾಡ್ತೀರಾ, ದ್ವಿರುಕ್ತಿಗಳ ಬಗ್ಗೆ, ಅವ್ಯಯಗಳ ಬಗ್ಗೆ. ಓಕೆ, ಇದಿಷ್ಟೇನಪ್ಪ ಅಂದರೆ ಪ್ರಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು. ಆನಂತರ ಛಂದಸ್ಸು ಅಥವಾ ಅಲಂಕಾರ ಅಂತ ಹೇಳ್ತೀವಿ. ಇಲ್ಲಿ ಗಣ, ಪ್ರಾಸ, ಯತಿ, ವರ್ಣವೃತ್ತಗಳು, ಖ್ಯಾತ ಕರ್ನಾಟಕಗಳ ಬಗ್ಗೆ ತಿಳ್ಕೊಳ್ಬೇಕು. ಆಮೇಲೆ ಮಾತ್ರಾಗಣದ ಬಗ್ಗೆ, ಹಾಗೆಯೇ ಅಂಶಗಣದ ಬಗ್ಗೆನೂ ತಿಳ್ಕೊಬೇಕಾಗತ್ತೆ. ಮಾತ್ರಾಗಣದಲ್ಲಿ ಷಟ್ಪದಿ, ಕಂದ, ರಗಳೆಯನ್ನು ತಿಳ್ಕೊಳ್ಬೇಕು ಆಗುತ್ತೆ. ಶಬ್ದಾಲಂಕಾರ, ಅರ್ಥಾಲಂಕಾರ ಇವೆಲ್ಲವೂ ಆದ ನಂತರ ನಾವು ಭಾಷಾ ಬೋಧನೆಯ ತತ್ವಗಳಲ್ಲೂ ಕೂಡ ನೀವು ಸ್ವಲ್ಪ ಪ್ರಮಾಣದಲ್ಲಿ ಓದ್ಕೊಳ್ಬೇಕು. ಭಾಷೆ ಅಂದರೆ ಏನು, ಅದರ ಉಗಮ ಹೇಗಾಯಿತು, ಅದರ ಸ್ವರೂಪ ಏನು, ಹಾಗಾದರೆ ಭಾಷಾ ಕೌಶಲ್ಯಗಳು ಯಾವ್ಯಾವು, ಆಮೇಲೆ ಭಾಷಾ ಕಲಿಕೆ ಮತ್ತು ವೈಜ್ಞಾನಿಕ ಮನೋನಿಯಮಗಳನ್ನು ನೀವು ಇಲ್ಲಿ ಅರಿಬೇಕಾಗತ್ತೆ. ಓಕೆ, ಇಷ್ಟೆಲ್ಲ ಆದ ನಂತರ ಇನ್ನು ಭಾಷಾ ಮೌಲ್ಯಮಾಪನ, ಅದಕ್ಕೆ ಸಂಬಂಧಪಟ್ಟಂತೆ ನಿರಂತರ ಮತ್ತು ವ್ಯಾಪಕ ಬೋಧನೋಪಕರಣಗಳ ಹಾಗೆಯೇ ಅವುಗಳ ಒಂದು ಮೌಲ್ಯಮಾಪನದ ಬಗ್ಗೆ ತಿಳಿಬೇಕಾಗತ್ತೆ. ಭಾಷಾ ಪ್ರಯೋಗಾಲಯದ ಬಳಕೆ, ಭಾಷಾ ಚಟುವಟಿಕೆಗಳನ್ನು ನಾವು ಹೇಗೆ ಬಳಕೆ ಮಾಡಬೇಕು ಅಂತಕ್ಕಂಥದ್ದು, ಆಮೇಲೆ ಭಾಷಾ ಬೋಧನೆಗೆ ಇರ್ತಕ್ಕಂಥ ಗುರಿಗಳು, ಆಮೇಲೆ ಆ ಬೋಧನೆಯನ್ನು ಮಾಡಬೇಕು ಅಂದರೆ ನಾವು ಯಾವೆಲ್ಲ ಮೆಥಡ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ಇಲ್ಲಿ ತಿಳ್ಕೊಳ್ಬೇಕು. ಶಿಕ್ಷಕರು ಕ್ರಿಯಾ ಸಂಶೋಧನೆಯನ್ನು ಹೇಗೆ ಕೈಗೊಳ್ಳಬೇಕು, ಕನ್ನಡ ಭಾಷಾ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಈ ಒಂದು ಸಾಮಾನ್ಯ ಕನ್ನಡದಲ್ಲಿ ನೀವು ತಿಳಿಬೇಕಾಗತ್ತೆ. ಆಮೇಲೆ ಕಂಪ್ಯೂಟ್ರ್ ಕೂಡ ನಿಮಗಿರ್ತಕ್ಕಂಥದ್ದನ್ನು ಕಾಣ್ತೇವೆ. ಈ ಕಂಪ್ಯೂಟ್ರಲ್ಲಿ ಕಂಪ್ಯೂಟ್ರ್ ಪರಿಚಯ, ಕಂಪ್ಯೂಟ್ರ್ ಅಂದರೆ ಏನು, ಕಂಪ್ಯೂಟ್ರ್ಗಳ ಒಂದು ವಿಶಾಲ ವರ್ಗಗಳ ಬಗ್ಗೆ, ಕಂಪ್ಯೂಟ್ರ್ ಭಾಷೆ ಬಗ್ಗೆ ತಿಳಿಬೇಕು. ಕಂಪ್ಯೂಟರ್ನ ಒಂದು ಮೂಲ ಅನ್ವಯಗಳ ಬಗ್ಗೆ, ಕಂಪ್ಯೂಟರ್ ಮೆಮೊರಿ ಮತ್ತು ಮೆಮೊರಿ ಸಾಧನಗಳ ಬಗ್ಗೆ ಇಲ್ಲಿ ತಿಳಿಬೇಕು. ಕಂಪ್ಯೂಟರ್ಗಳ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಆಗ್ತಾ ಇರ್ತೀರಾ. ಸೊ ಅದರ ಅವಶ್ಯಕತೆ ಇಲ್ಲ, ಯಾಕಂದರೆ ಕಂಪ್ಯೂಟ್ರ್ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ನಮ್ಮ ಪೇಯ್ಡ್ ಗ್ರೂಪ್ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಕೊಡ್ತಾ ಹೋಗ್ತೀವಿ. ಕಂಪ್ಯೂಟರ್ನ ಹಾರ್ಡ್ವೇರ್ ಸಾಫ್ಟ್ವೇರ್ಗಳ ಒಂದು ಪ್ರಕಾರಗಳು, ವಿಭಿನ್ನ ಬ್ರ್ಯಾಂಡ್ಗಳ ಬಗ್ಗೆ ತಿಳ್ಕೊಳ್ಬೇಕು. ಕಂಪ್ಯೂಟರ್ನ ಪ್ರಕಾರಗಳು, ವಿಂಡೋಸ್ ಮತ್ತು ವಿಂಡೋಸ್ ಪರಿಕಲ್ಪನೆಗಳ ಬಗ್ಗೆ, ಪರದೆಯ ಮೇಲೆ ಮೌಸ್ ಮತ್ತು ಚಲಿಸ್ತಕ್ಕಂಥ ಐಕಾನ್ಗಳನ್ನು ಹೇಗೆ ಬಳಸೋದು, ಆಮೇಲೆ ಕಂಪ್ಯೂಟರ್ ಪರದೆಯಲ್ಲಿ ವಿಭಿನ್ನ ಒಂದು ಐಕಾನ್ಗಳನ್ನು ಹೇಗೆ ಕ್ರಿಯೇಟ್ ಮಾಡೋದು, ಆಮೇಲೆ ಒಂದು ಸೆಟ್ಟಿಂಗ್ಸ್ಗಳನ್ನು ನಿಯಂತ್ರಣ ಮಾಡೋದು, ಅವುಗಳನ್ನು ಫಲಕಗಳನ್ನಾಗಿ ರೆಡಿ ಮಾಡೋದ್ರ ಬಗ್ಗೆ, ಆಪ್ರೇಟಿಂಗ್ ಸಿಸ್ಟಮ್ಗಳ ಪರಿಚಯ ಬರಬೇಕು. ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಆಮೇಲೆ ಅವುಗಳ ವಿಧಗಳು, ಲಿನಕ್ಸ್, ರೆಡ್ ಟೋಪಿ, ಮ್ಯಾಕಿಂತೋಶ್ ಅಂತ ಹೇಳ್ಬಿಟ್ಟು ಇವೆಲ್ಲ ಕೂಡ ಆಪ್ರೇಟಿಂಗ್ ಸಿಸ್ಟಮ್ಗಳ ಒಂದು ವಿಧಗಳು ಅಂತ ನಾವು ಹೇಳ್ತಾ ಇದ್ದೀವಿ. ಆಮೇಲೆ MS ಪವರ್ ಪಾಯಿಂಟು, ಸ್ಲೈಡ್ ಹೇಗೆ ಮಾಡೋದು, ಆ್ಯನಿಮೇಷನ್ನು, ಸ್ಲೈಡ್ ಶೋಗಳು, ವಿಭಿನ್ನ ಅಪ್ಲಿಕೇಶನ್ಸ್ಗಳ ಬಗ್ಗೆ ನೀವು ಇಲ್ಲಿ ತಿಳ್ಕೊಳ್ಬೇಕು. MS ಎಕ್ಸೆಲ್ ಅಲೈನ್ಮೆಂಟ್ ಬಗ್ಗೆ, ಫಾರ್ಮ್ಯಾಟಿಂಗ್ ಶೀಟ್ಗಳನ್ನು ಹೇಗೆ ರೆಡಿ ಮಾಡೋದು, ಆಮೇಲೆ ಕೋಶಗಳನ್ನು ವಿಲೀನಗೊಳಿಸೋದು, ಸುತ್ತುವಿಕೆ, ಚಾರ್ಟ್ಗಳನ್ನು ರೆಡಿ ಮಾಡೋದು, ಪೈ ಚಾರ್ಟು, ಬಾರ್ ಚಾರ್ಟು, ಲೈನ್ ಚಾರ್ಟು, ಪ್ರಿಂಟು, ಪೂರ್ವ ವೀಕ್ಷಣೆ ಸೆಟ್ಟಿಂಗ್ಗಳಲ್ಲಿ ಬಳಸ್ತಕ್ಕಂಥ ಸರಳ ಗಣಿತ ಸೂತ್ರಗಳನ್ನು ಕೂಡ ನೀವಿಲ್ಲಿ ತಿಳ್ಕೊಳ್ಬೇಕು. ಇಷ್ಟೆಲ್ಲ ಅಂಶಗಳನ್ನು ತಿಳ್ಕೊಂಡಾಗ
10 ಅಂಕಗಳಿಗೆ ಬರೀಲಿಕ್ಕೆ ನೀವು ಎಬಿಲಿಟಿ ಆಗ್ತೀರಾ. ಸೊ ಅದರಲ್ಲಿ ನಿಮಗೆ ಮೊದಲು ಯಾವ್ಯಾವ್ದು ಈಸಿ ಅನಿಸುತ್ತಲ್ಲ ಆ ಒಂದು ಪರಿಕಲ್ಪನೆಯನ್ನು ಕವರ್ ಮಾಡ್ತಾ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ. ಅದಾದ ನಂತರ ಗೋಡೆ ಕಾಗದ ಮತ್ತು ಪರದೆ ಅದನ್ನು ಬಳಸೋದು ಹೇಗೆ, ಹಾಗೆಯೇ ವಿಭಿನ್ನ ದಿನಾಂಕ, ಸಮಯ ಮತ್ತು ಧ್ವನಿಯನ್ನು ಹೇಗೆ ಹೊಂದಿಸಬೇಕು, ಅಪ್ಲಿಕೇಶನ್ ಮೃದು ಸರಕುಗಳ ಬಗ್ಗೆ, ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಬಗ್ಗೆ, MS ಆಫೀಸ್ ಬಗ್ಗೆ, ಡಾಕ್ಯುಮೆಂಟ್ ಸೆಟ್ಟಿಂಗ್ಸ್ ಬಗ್ಗೆ, ಟೂಲ್ ಬಾರ್, ಮೆನು ಬಾರ್, ಫುಟ್ಲೆಟ್ ಆಯ್ಕೆಗಳು, ಕಟ್ ಕಾಪಿ ಪೇಸ್ಟ್ ಬಗ್ಗೆ, ರದ್ದು ಮಾಡು ಮತ್ತೆ ಮಾಡುವಂಥ ಆಯ್ಕೆಗಳನ್ನು ಉಳಿಸ್ಕೊಳ್ಳೋದು ಹೇಗೆ, ಕೀಬೋರ್ಡ್ನಲ್ಲಿ ವಿವಿಧ ಕೀ ಶಾರ್ಟ್ ಕಟ್ಗಳ ಬಗ್ಗೆ ಓದಬೇಕು. ಇನ್ನು ನಾವು ಇಂಗ್ಲೀಷ್ಗೆ ಬಂದರೆ ಇಂಗ್ಲೀಷ್ನು ಕೂಡ ಇರ್ತಕ್ಕಂಥದ್ದನ್ನು ಕಾಣ್ತೇವೆ. ಈ ವೊಕ್ಯಾಬ್ಯುಲರಿನ ನೀವು ಮೊದಲು ತಿಳ್ಕೊಳ್ಬೇಕು ಇಂಗ್ಲೀಷಲ್ಲಿ. ಸೊ ವೊಕ್ಯಾಬ್ಯುಲರಲ್ಲಿ ಏನೇನಿರುತ್ತೆ ಅಂದರೆ ಒಂದು ಸಿನಾನಿಮ್ಸ್ ಇರುತ್ತೆ, ಆ್ಯಂಟೋನಿಮ್ಸ್ ಇರುತ್ತೆ, ಪ್ರಿಫಿಕ್ಸಸ್ಸು, ಸಫಿಕ್ಸಸ್ಸು, ಡೆರಿವೇಷನ್ಸು, ನಂಬರ್ಸು, ಇವಿಷ್ಟು ಕೂಡ ಒಂದು ವೊಕ್ಯಾಬ್ಯುಲರಿ ಲಿಸ್ಟಿಗೆ ಸೇರುತ್ತೆ. ಇವುಗಳನ್ನು ನೀವು ತಿಳ್ಕೊಳ್ಬೇಕು. ಆಮೇಲೆ ಪ್ರೊನೌನ್ಸಿಯೇಷನ್ ಬಗ್ಗೆ, ಕ್ಲಸ್ಟರ್, ಆಸ್ಪಿರೇಟೆಡ್ ಸೌಂಡ್ಸ್, ಸ್ಟ್ರೆಸ್ ಆ್ಯಂಡ್ ಇಂಟೋನೇಷನ್ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕಾಗತ್ತೆ. ಸಿಂಟ್ಯಾಕ್ಸ್ ಬಗ್ಗೆ, ಅದರಲ್ಲಿ ಸಬ್ಜೆಕ್ಟು, ವರ್ಬ್, ಆಬ್ಜೆಕ್ಟ್, ಅಗ್ರಿಮೆಂಟ್ಗಳ ಬಗ್ಗೆ ನೀವಿಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಆಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ, ವರ್ಬು, ಟೆನ್ಸಸ್ಸು, ಟೈಮ್ ಆಸ್ಪೆಕ್ಟ್ಸು, ಆಕ್ಸಿಲರೀಸ್ ಮಾಡೆಲ್ಸು ಬಗ್ಗೆ, ವರ್ಬ್ ಅಂತಂದರೆ ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್ಸ್, ಅಡ್ವರ್ಬಿಯಲ್ ಫ್ರೇಸಸ್ ಬಗ್ಗೆ ಇಲ್ಲಿ ತಿಳ್ಕೊಳ್ಬೇಕು. ಇವೆಲ್ಲ ಆದ ನಂತರ ಮತ್ತೆ ನೀವಿಲ್ಲಿ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ, ಸಿಂಪಲ್, ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪೌಂಡ್ ಸೆಂಟೆನ್ಸಸ್ ಬಗ್ಗೆ ನೀವು ನೋಡಬೇಕು. ಕ್ಲಾಸಸ್ ಬಗ್ಗೆ, ಆಮೇಲೆ ಕಾಂಪ್ರೆನ್ಷನ್, ಲೋಕಲ್, ಗ್ಲೋಬಲ್, ಫ್ಯಾಕ್ಚುಯಲ್, ಕ್ರಿಟಿಕಲ್, ಆಮೇಲೆ ಇಂಟರ್ವೆನ್ಷಿಯಲ್, ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಬಗ್ಗೆನೂ ಕೂಡ ಇಲ್ಲಿ ಸ್ವಲ್ಪ ನೀವು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ. ಸಂಪೂರ್ಣವಾಗಿ ನೀವೇನು ಅಂತಂದರೆ ಸ್ವಲ್ಪ ಬೇಸಿಕ್ ಗ್ರಾಮರನ್ನು ನೀವಿಲ್ಲಿ ತಿಳಿಬೇಕಾಗತ್ತೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಗಿರ್ಬೋದು, ಟ್ರಾನ್ಸ್ಫಾರ್ಮೇಷನ್ಸು, ಫಿಗರ್ಸ್ ಆಫ್ ಸ್ಪೀಚು, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್ಸು, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಸ್ಸು, ಟೈಪ್ಸ್ ಆಫ್ ಸೆಂಟೆನ್ಸಸ್ಸು. ನೆಕ್ಸ್ಟು ಇಷ್ಟೆಲ್ಲ ನೀವು ತಿಳ್ಕೊಂಡಾಗ ನಿಮಗೆ ಒಂದು ಐಡಿಯಾ ಅಲ್ಲೇನಾಗುತ್ತೆ, ಒಂದು ಪರ್ಫೆಕ್ಟ್ ಆದಂತಹ ಒಂದು ಐಡಿಯಾ ನಿಮಗಲ್ಲಿ ಬರುತ್ತೆ. ಇನ್ನು ನಾವು ಮುಂದಿನ ಒಂದು ಅಂಶಕ್ಕೆ ಬರೋದಾದರೆ ಮೌಲ್ಯ ಶಿಕ್ಷಣ ಅಥವಾ ವ್ಯಾಲ್ಯೂ ಎಜುಕೇಷನ್ ಅಂತ ಹೇಳಿದ್ವಿ. ಇಲ್ಲಿ ನಾವು ಮೌಲ್ಯಗಳ ಬಗ್ಗೆ ತಿಳ್ಕೊಳ್ಬೇಕು. ಮೌಲ್ಯ ಅಂದರೆ ಏನು, ಅವುಗಳ ಗುರಿಗಳೇನು, ಉದ್ದೇಶಗಳೇನು ಅಂತ ತಿಳ್ಕೊಳ್ಬೇಕು ಅಲ್ವಾ. ಮೌಲ್ಯ ಶಿಕ್ಷಣದ ವಿವಿಧ ವರ್ಗಗಳ ಬಗ್ಗೆ, ವೈಯಕ್ತಿಕ, ಸಾಮಾಜಿಕ, ಕೌಟುಂಬಿಕ, ಸಾಂಸ್ಕೃತಿಕ, ಹಾಗೆಯೇ ಪ್ರಜಾಸತ್ತಾತ್ಮಕ ಸಂಸ್ಥಾ ಮೌಲ್ಯಗಳ ಬಗ್ಗೆ ತಿಳ್ಕೊಳ್ಬೇಕು. ಧಾರ್ಮಿಕ ಮೌಲ್ಯಗಳ ಬಗ್ಗೆನೂ ಕೂಡ ನೀವಿಲ್ಲಿ ಅರಿಬೇಕಾಗತ್ತೆ. ಅನಂತರ ಮೌಲ್ಯಗಳ ಒಂದು ಮೂಲ ಸಂಪನ್ಮೂಲಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಾಮಾಜಿಕ ಸಾಂಸ್ಕೃತಿಕ ಅಭ್ಯಾಸಗಳ ಬಗ್ಗೆ, ಈ ಒಂದು ಎಲ್ಲ ಅಂಶಗಳ ಬಗ್ಗೆ ನೀವು ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಇನ್ನು ನಿಮಗೆ ಮೌಲ್ಯ ಶಿಕ್ಷಣದಲ್ಲೇ ಆರೋಗ್ಯ ಶಿಕ್ಷಣನು ಅಂತೇಳಿ ಒಂದು ಪಾಠ ಬರುತ್ತೆ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾದ್ರೆ ಏನೆಲ್ಲ ಕಲಿಬೋದು ನೀವಲ್ಲಿ ಅಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳ ಬಗ್ಗೆ, ಹಾಗೆಯೇ ಸಾಂಕ್ರಾಮಿಕ ರೋಗಗಳನ್ನು ಹೇಗೆ ತಡೆಗಟ್ಟಬೇಕು, ಅವುಗಳ ನಿಯಂತ್ರಣ ಹೇಗೆ ಮಾಡಬೇಕು, ಅವು ಯಾವ್ಯಾವಪ್ಪ ಅಂದರೆ ಕ್ಷಯ, ಕಾಲರ, ಮಲೇರಿಯಾ, ಟೈಫಾಯ್ಡ್, ದಡಾರ ಮತ್ತು ವೂಪಿಂಗ್, ಕೆಮ್ಮು, ಇವೆಲ್ಲವೂ ಕೂಡ ಸಾಂಕ್ರಾಮಿಕ ರೋಗಗಳು. ಇವುಗಳನ್ನು ಹೇಗೆ ತಡೆಗಟ್ಟಬೇಕು, ನಿಯಂತ್ರಣದ ಕ್ರಮಗಳೇನು ಅಂತ ನೀವಿಲ್ಲಿ ತಿಳಿಬೇಕಾಗತ್ತೆ. ಆಮೇಲೆ ಇನ್ನು ಮೌಲ್ಯ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೌಲ್ಯ ಬೆಳವಣಿಗೆ ಸೈದ್ಧಾಂತಿಕ ಮಾದರಿಗಳಾದಂಥ ಪಿಯಾಜೆರವರ ಸಿದ್ಧಾಂತ, ಅದು ನೈತಿಕ ಬೆಳವಣಿಗೆಗೆ ಸಂಬಂಧಪಟ್ಟಂಥ ಸಿದ್ಧಾಂತ ಆಗಿದೆ. ಅದ್ರ ಬಗ್ಗೆ ನೀವು ಸ್ವಲ್ಪ ನೋಡ್ಕೊಳ್ಬೇಕು. ಇದನ್ನು ನೀವು ಎಲ್ಲಿ ಕವರ್ ಮಾಡ್ಕೊಳ್ತೀರಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕವರ್ ಮಾಡ್ಕೊಳ್ತೀರ. ಹಾಗೆಯೇ ನೈತಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಕೊಹಲ್ಬರ್ಗ್ ರವರು ಕೂಡ ವಿವಿಧ ಹಂತಗಳ ಒಂದು ನಿರೂಪಣೆಯನ್ನು ಮಾಡಿದ್ದಾರೆ. ಆಮೇಲೆ ಈ ಮೌಲ್ಯವನ್ನು ಹೇಗೆ ಬೆಳೆಸ್ಕೊಳ್ಬೇಕು, ಅವುಗಳ ಒಂದು ಮಾರ್ಗೋಪಾಯಗಳ ಬಗ್ಗೆ ನಾವು ತಿಳಿಬೇಕು. ಹೇಗೆ ಅಂದರೆ ನೇರವಾಗಿ ಅವುಗಳನ್ನು ಬೆಳೆಸೋದು, ಅಪರೋಕ್ಷವಾಗಿ ಬೆಳೆಸ್ತಕ್ಕಂಥದ್ದು, ಸಾಂದರ್ಭಿಕ ಮೌಲ್ಯಗಳು, ಹಾಗೆಯೇ ಶಿಕ್ಷಕನಾದಂಥವರು ತರಗತಿಯೊಳಗೆ ಹೇಗೆ ಮೌಲ್ಯಗಳೊಂದು ಅಭ್ಯಾಸಗಳನ್ನು ಮಾಡಿಸ್ಬೇಕು ಅಂತ ನೀವು ತಿಳಿಬೇಕಾಗತ್ತೆ. ಆಮೇಲೆ ವಾಯು ಮಾಲಿನ್ಯ, ನೀರಿನ ಮಾಲಿನ್ಯಗಳನ್ನು ತಡೆಗಟ್ಟತಕ್ಕಂಥದ್ದು, ಆಮೇಲೆ ಸುರಕ್ಷತಾ ಶಿಕ್ಷಣ ಅಂಥೇಳಿ ರಸ್ತೆಯಲ್ಲಿ ಸುರಕ್ಷತೆ, ಹಾಗೆಯೇ ಶಾಲೆಯಲ್ಲಿ ಸುರಕ್ಷತೆಯನ್ನು ಕಾಪಾಡೋದು, ಆಟದ ಮೈದಾನಗಳಲ್ಲಿ ಸುರಕ್ಷತೆಯನ್ನು ಕಾಪಾಡ್ತಕ್ಕಂಥದ್ದು, ಆಮೇಲೆ ಆರೋಗ್ಯ ಸೇವೆಗಳು ಹೇಗಿದೆ, ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ, ಆರೋಗ್ಯದ ಮೇಲ್ವಿಚಾರಣೆ ಬಗ್ಗೆ, ಆರೋಗ್ಯದ ದಾಖಲೆ ಬಗ್ಗೆ ಮಕ್ಕಳಿಗೆ ಇಲ್ಲಿ ನಾವು ತಿಳಿಸ್ಕೊಡ್ಬೇಕಾಗತ್ತೆ. ಹಾಗಾಗಿ ನಾವು ಅದನ್ನು ತಿಳ್ಕೊಳ್ಬೇಕು.
ಇನ್ನೊಂದು ಯೋಗದ ಬಗ್ಗೆನೂ ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಯೋಗಕ್ಕೆ ಸಂಬಂಧಪಟ್ಟಂತೆ ಯೋಗ ಅಂದ್ರೇನು, ಯೋಗದ ಉದ್ದೇಶ ಏನು, ಅದರ ಒಂದು ಗುರಿ ಏನು, ಅದನ್ನು ಮೊದಲು ತಿಳ್ಕೊಳ್ಬೇಕು. ಹಾಗೆಯೇ ಯೋಗದಲ್ಲಿ ಬರ್ತಕ್ಕಂಥ ಒಂದು ಜ್ಞಾನ, ಭಕ್ತಿ, ಕರುಣ, ರಾಜಯೋಗ ಇವೆಲ್ಲವುಗಳ ಬಗ್ಗೆ ತಿಳ್ಕೊಳ್ಬೇಕು. ಅಷ್ಟೇ ಅಲ್ಲ, ದೈಹಿಕ ಶಿಕ್ಷಣ ಮತ್ತು ಆರೋಗ್ಯದೊಂದಿಗೆ ಯೋಗದ ಸಂಬಂಧವನ್ನು ಅರಿಬೇಕಾಗತ್ತೆ. ಆಮೇಲೆ ಪತಂಜಲಿಯವರ ಅಷ್ಟಾಂಗ ಒಂದು ಯೋಗದ ಬಗ್ಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತಿಹಾಸು, ಧರ್ಮ, ಧ್ಯಾನ ಮತ್ತು ಸಮಾಧಿ, ಸೊ ಇವುಗಳ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ಇಲ್ಲಿ ಪ್ರಾಣಾಯಾಮದ ಒಂದು ಅರ್ಥ, ಅದರ ಪ್ರಾಮುಖ್ಯತೆ, ಹಾಗೆಯೇ ಪ್ರಾಣಾಯಾಮದ ಹಂತಗಳ ಬಗ್ಗೆನೂ ಕೂಡ ಇಲ್ಲಿ ತಿಳಿಬೇಕಾಗುತ್ತೆ. ಹಾಗೆಯೇ ಕ್ರೀಡಾ ಸಾಧನೆಯ ಮೇಲೆ ಯೋಗದ ಪರಿಣಾಮಗಳು ಏನೇನಿದೆ ಅಂತ ತಿಳಿಬೇಕು. ಆಹಾರ ಮತ್ತು ಪೋಷಣೆಗೆ ಸಂಬಂಧಪಟ್ಟಂತೆ ಅಗತ್ಯ ಘಟಕಗಳು, ಪ್ರೋಟೀನ್ಗಳು, ಕೊಬ್ಬುಗಳು, ಖನಿಜಗಳು, ವಿಟಮಿನ್ಗಳು, ಸಮತೋಲಿತ ಆಹಾರದ ಬಗ್ಗೆ, ಪೋಷಣೆ ಬಗ್ಗೆ ತಿಳಿಬೇಕು. ಆಮೇಲೆ ನಾವು ಭಂಗಿ ಅಂತ ಹೇಳ್ತೀವಿ, ಅದರ ವ್ಯಾಖ್ಯಾನ, ಉತ್ತಮ ಭಂಗಿಯ ಮೌಲ್ಯಗಳು, ಆಮೇಲೆ ಇವೆಲ್ಲವುಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಇದು ಸಂಪೂರ್ಣವಾಗಿ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು.